ನಿಮ್ಮೆಲ್ಲರಿಗೂ ಕುಶಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದಿನ ಕ್ಲಾಸ್ನಲ್ಲಿ ನಾವು ದೃಶ್ಯ 1 ಕೃಷ್ಣ ಸುಧಾಮ ಪಾಠದ ದೃಶ್ಯ 1 ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವತ್ತು ದೃಶ್ಯ 2 ನೋಡೋಣ. ಕೃಷ್ಣನ ಅರಮನೆ ಕಾವಲುಗಾರ ಸುಧಾಮನನ್ನು ಅರಮನೆಯೊಳಕ್ಕೆ ಬಿಡದೆ ಬಾಗಿಲಲ್ಲೇ ನಿಲ್ಲಿಸುವನು. ಏನು ಮಾಡ್ತಾನೆ ಸುಧಾಮ ಕೃಷ್ಣ ಹತ್ರ ಬಂದಾಗ ಕಾವಲುಗಾರ ಏನು ಮಾಡ್ತಾನೆ, ಅರಮನೆ ಬಾಗಿಲಲ್ಲೇ ನಿಲ್ಲಿಸಿ ಕೃಷ್ಣ ಆಕಸ್ಮಿಕವಾಗಿ ಹೊರಗೆ ಬರ್ತಾನೆ. ಅದನ್ನು ನೋಡಿ ಸುಧಾಮನನ್ನು ನೋಡುವನು. ಅವನೇನು ಮಾಡ್ತಾನೆ, ಕೃಷ್ಣ ಸುಧಾಮನನ್ನು ನೋಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅವನು ಆಶ್ಚರ್ಯ ಪಟ್ಕೊಂಡು, ಓಹೋ ಸುಧಾಮ, ಯಾವಾಗ ಬಂದೆ, ಬಾ ಒಳಗೆ. ಸುಧಾಮನ ಕೈ ಹಿಡಿಯುವನು. ಕಾವಲುಗಾರ ಆಶ್ಚರ್ಯದಿಂದ ದೂರ ಸರಿಯುವನು. ಅಂದರೆ ಅವನಿಗೆ ಕೃಷ್ಣ ಆಶ್ಚರ್ಯದಿಂದ ಓಹೋ ಸುಧಾಮ, ನೀನು ಯಾವಾಗ ಬಂದೆ ಅಂತ ಕೇಳ್ತಾ ಸುಧಾಮನ ಕೈ ಇಟ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಕಾವಲುಗಾರ ಏನು ಮಾಡ್ತಾನೆ, ಅಯ್ಯೋ ಆಶ್ಚರ್ಯದಿಂದ ದೂರ ಹೋಗ್ತಾನೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಶ್ರೀಕೃಷ್ಣ ಮಹಾರಾಜರು ಅಂತ. ಅವನಿಗೆ ಸಂತೋಷದಿಂದ ಆನಂದ ಬಾಷ್ಪ ಸುರಿತಿರುತ್ತೆ. ಅಂದರೆ ಕಣ್ಣಲ್ಲಿ ನೀರು, ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಮಾತೆ ಹೊರಡದಂತಾಯಿತು, ಮಾತೆ ಬರ್ದಿರೋಂಥ ಆಯಿತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಏಕೆ ಸುಧಾಮ ಕಣ್ಣಲ್ಲಿ ನೀರು ಅಂತ ಕೇಳ್ತಾನೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿರುವನಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು ಅಂತ ಹೇಳ್ತಾರೆ. ಅಂದರೆ ನಾನು ನಿಮ್ಮನ್ನು ನೋಡಿ ತುಂಬ ದಿನ ಆಯ್ತಲ್ವಾ, ಸೊ ಹಾಗಾಗಿ ನನಗೆ ಆನಂದ ಬಾಷ್ಪ ಬರ್ತಿದೆ, ಕಣ್ಣೀರು ಬರ್ತಿದೆ ಅಂತ ಹೇಳ್ತಾನೆ. ಅದು ಕೃಷ್ಣ ಹೇಳ್ತಾನೆ, ದೂರದಿಂದ ದಣಿದು ಬಂದಿದ್ದೀಯಾ, ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ, ಅಷ್ಟು ಬೇಗ ನಿನ್ನನ್ನು ಹೋಗಗೊಡುವುದಿಲ್ಲ ಅಂತ ಹೇಳ್ತಾನೆ. ಅಂದರೆ ನೀನು ದೂರದಿಂದ ಸುಸ್ತಾಗಿ ಬಂದಿದ್ದೀಯಾ, ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ, ಇಲ್ಲೇ ವಿಶ್ರಾಂತಿ ತಗೋ, ಅಷ್ಟು ಬೇಗ ನಿನ್ನನ್ನು ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಮಕ್ಕಳಿಗೆ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸುಮ್ಮನಿರು, ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ, ಯಾರಲ್ಲಿ. ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ, ಸುಧಾಮನಿಗೆ ನನಗೂ ತುರ್ತು ಕೆಲಸವಿದೆ, ಅದು ಮುಗಿದ ತಕ್ಷಣ ಬಂದು ಬಿಡುವೆ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಸುಮ್ಮನಿರು, ಬಂದ ತಕ್ಷಣ ಹೋಗಬೇಕು ಅಂತ ಇದ್ದರೆ ಯಾಕೆ ಬಂದೆ, ಅಲ್ಲಿ ಯಾರಲ್ಲಿ ಅಂತ ಅಲ್ಲಿ ನಿಂತ್ಕೊಂಡಿರೋರಿಗೆ ಹೇಳ್ತಾನೆ. ಸುಧಾಮನಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ ಅಂತ ಹೇಳಿ, ಮತ್ತು ಸುಧಾಮನಿಗೆ ಹೇಳ್ತಾನೆ, ನನಗೂ ತುರ್ತು ಕೆಲಸವಿದೆ, ಅಂದರೆ ಎಮರ್ಜೆನ್ಸಿ ಕೆಲಸ ಇದೆ, ಅದು ಮುಗಿದ ತಕ್ಷಣ ನಾನು ಬಂದುಬಿಡ್ತೀನಿ ಅಂತ ಹೇಳ್ತಾನೆ. ದೃಶ್ಯ 3 ಕೃಷ್ಣನ ಅರಮನೆ ಸುಧಾಮನಿರುವ ಕೋಣೆ ತೆರೆ ಸರಿದಾಗ. ಅಂದರೆ ಸುಧಾಮ ಸ್ವಾಗತ. ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು, ನನ್ನನ್ನು ಮರೆತಿಲ್ಲ. ನಾನು ತಂದ ಅವಲಕ್ಕಿಯನ್ನು ತಾನೂ ತಿಂದು ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು, ನನ್ನ ಬಡತನ ನನಗಿರಲಿ ಅಂತ ಸುಧಾಮ ಹೇಳ್ತಾನೆ. ಅಂದರೆ ಮನಸ್ಸಲ್ಲಿ ಹೇಳ್ಕೊಡ್ತಾನೆ ಅವನು. ಕೃಷ್ಣನ ಅರಮನೆ ಸುಧಾಮನಿರುವ ಕೋಣೆ ತೆರೆ ಸರಿದಾಗ. ಅಂದರೆ ಕೃಷ್ಣ ಹೋದಾಗ ಸುಧಾಮನಿಗೆ ಮನಸ್ಸಲ್ಲಿ ಏನು ಅನಿಸುತ್ತೆ ಅಂತ ಅವನು ಹೇಳ್ಕೊತಿದ್ದಾನೆ. ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ, ಅಂದರೆ ಅಂಥ ಸ್ನೇಹಿತನನ್ನು ನಾನೇ ಪಡೆದ ನಾನೇ ಧನ್ಯ, ತುಂಬ ಧನ್ಯನು, ನನ್ನನ್ನು ಮರ್ತಿಲ್ಲ ಅವನು. ನಾನು ತಂದ ಅವಲಕ್ಕಿಯನ್ನೇನು ಮಾಡ್ದ, ತಾನೂ ತಿಂದು ಮತ್ತು ಹೆಂಡತಿಗೂ ತಿನ್ನಿಸ್ದ ಪ್ರೀತಿಯಿಂದ. ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣ ಹತ್ರ ನನ್ನ ಬಡತನವನ್ನು ನಾನು ಹೇಗೆ ಹೇಳ್ಕೊಳ್ಳಿ, ಅವನ ಮನಸ್ಸಿಗೂ ಬೇಸರವನ್ನು ಉಂಟು ಮಾಡಬಾರ್ದು, ನನ್ನ ಬಡತನ ನನಗೇ ಇರಲಿ ಅಂತ ಹೇಳ್ತಾನೆ. ಅದು ಕೃಷ್ಣ ಹೇಳ್ತಾನೆ, ಹಿಂದ್ಗಡೆಯಿಂದ ಬರ್ತಾ, ಏನು ಯೋಚಿಸುತ್ತಿರುವೆ ಸುಧಾಮ ಅಂತ ಕೇಳ್ತಾನೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ, ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಅಂತ ಹೇಳ್ತಾನೆ. ಅಂದರೆ ನೀನು ಬಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು, ನನಗೆ ಗುರುಕುಲದ, ಅಂದರೆ ನಾವು ಅಲ್ಲಿ ಕಲಿತಾ ಇದ್ವಲ್ಲ ಆ ಗುರುಕುಲ ನನಗೆ ನೆನಪಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕಲಿಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ಒಟ್ಟಿಗೆ ಊಟ ಮಾಡ್ತಿದ್ರಂತೆ, ಕೂಡಿ ಕಲಿಯುತ್ತಿದ್ದೆವು ಅಂದರೆ ಒಟ್ಟಿಗೆ ಓದ್ಕೊಳ್ತಿದ್ವು
ಮತ್ತು ಕಟ್ಟಿಗೆ ತರಲು ಹೋಗುತ್ತಿದ್ದೆವು, ಕಟ್ಟಿಗೆ ತರೋದಕ್ಕೆ ಹೋಗ್ತಾ ಇದ್ವಿ ನಾವೆಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು ನಿನ್ನ ಪಾಲಿನ ಕಡಲೆ ನಾ ಕಸಿದುಕೊಂಡಿದ್ದು ಅಂತ ಹೇಳ್ತಾನೆ. ಕೃಷ್ಣ ಏನು ಮಾಡ್ದ, ಗುರುಮಾತೆ ಕೊಟ್ಟ ಹುರಿದ ಕಡಲೆನ ಕೊಡ್ತಾ ಇದ್ರಂತೆ. ಆ ಸುಧಾಮನ ಪಾಲಿಂದು ಕೃಷ್ಣ ಕಸಿದುಕೊಂಡು ತಿಂತಾ ಇದ್ದಂತೆ. ಅದಕ್ಕೆ ಸುಧಾಮ ಹೇಳ್ತಾನೆ, ತಡವರಿಸ್ತಾ ಅಂದರೆ ಬಡಬಡಿಸ್ತಾ ಹೇಳ್ತಾನೆ, ಹಸಿವು ಬಡತನ ಏನೋ ನೆನಪು ಮಾಡಿಕೊಳ್ಳಲು ಯತ್ನಿಸಿ ಮೌನಿಯಾಗುವನು. ಹಸಿವು ಬಡತನ ಅಂತೇಳ್ಬಿಟ್ಟು ಏನೋ ನೆನೆಸ್ಕೊಂಡು ಮೌನವಾಗಿರ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಪ್ರಜೆಗಳ ಹಸಿವು ಹಿಂಗಿಸಲು ಅವರ ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾದವನು ಶ್ರಮಿಸಬೇಕು. ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು. ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ಕ್ರಮೇಣ ನನ್ನ ಅರಿವಿಗೆ ಬಂತು ನೋಡು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ, ಪ್ರಜೆಗಳ ಹಸಿವು ಹಿಂಗಿಸೋದು ಅವರ ಕಷ್ಟ ಕಾರ್ಪಣ್ಯ ನೀಗಿಸೋದವನು ರಾಜ ಆಗ್ತಾನೆ. ಸೊ ಆಗ ಮಾತ್ರ ಅವನು ನಿಜವಾದ ರಾಜನಾಗ್ತಾನೆ. ನಿನ್ನನ್ನು ನಾನು ಪೀಡಿಸಿದ್ದು ತಪ್ಪೆಂದು ನನಗೆ ಆಮೇಲೆ ನಿಧಾನವಾಗಿ ಅರ್ಥ ಆಯಿತು, ಅರಿವಿಗೆ ಬಂತು ಅಂತ ಹೇಳ್ತಾನೆ ಸುಧಾಮನಿಗೆ. ಆಗ ಸುಧಾಮ ಹೇಳ್ತಾನೆ, ಕೃಷ್ಣ ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸುಧಾಮ ನಿನಗೇನು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಸುಧಾಮ ಹೇಳ್ತಾನೆ, ನನಗೇನು ಬೇಡ, ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ, ನಿನ್ನ ಸ್ನೇಹವೊಂದೇ ಸಾಕು, ಇನ್ನು ನನ್ನೂರಿಗೆ ಹೊರಡುವೆ. ಅಂದರೆ ನನಗೇನು ಬೇಡ, ನಿನ್ನ ಸತ್ಕಾರ ಅಂದರೆ ನೀನು ನನ್ನ ಸತ್ಕಾರ ಮಾಡ್ದಲ್ಲ ಬಂದಾಗ ಅಷ್ಟೇ ಸಾಕು, ನಿನ್ನ ಸ್ನೇಹವೊಂದೇ ನನಗೆ ಬೇಕು, ನಿನ್ನ ಸ್ನೇಹ ನನಗೆ ಬೇಕು, ಇನ್ನು ನನ್ನೂರಿಗೆ ನಾನು ಹೋಗ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಷ್ಟು ಬೇಗ ಅಂತ ಹೇಳ್ತಾನೆ. ಅದಕ್ಕೆ ಸುಧಾಮ ಹೇಳ್ತಾನೆ, ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ, ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು ಅಂತ ಹೇಳ್ತಾನೆ. ನಾನು ಇಷ್ಟು ದಿನ ದೀರ್ಘಕಾಲ ಮನೆ ಬಿಟ್ಟು ಇರೋ ಅಂತನಲ್ಲ, ಅಲ್ಲಿ ಹೆಂಡತಿ ನನ್ನ ಮಕ್ಕಳು ನನ್ನ ದಾರಿ ಕಾಯ್ತಿರ್ತಾರೆ, ನಾನು ಬರೋದನ್ನೇ ಕಾಯ್ತಾ ಇರ್ತಾರೆ, ನನ್ನ ಕಾಣಿಸ್ಲಿಲ್ಲ ಅಂದರೆ ಕಂಗಾಲಾಗಿಬಿಡ್ತಾರೆ, ಕಾಣಿಸಿದ್ರೆ ಸ್ವಲ್ಪ ಭಯ ಬೀಳ್ದಂಗೆ ಆಗ್ತಾರೆ. ಸೊ ಹಂಗಾಗಿ ನಾನು ಹೋಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಬಂದಿದ್ದ ವಿಷಯ ಅವ್ರಿಗೆ ಗೊತ್ತಲ್ಲ ಹೆಂಡತಿ ಮಕ್ಕಳಿಗೆ ಅಂತ ಹೇಳ್ತಾನೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಗೊತ್ತಿದೆ, ಆದರೆ ನನಗೆ ಮಕ್ಕಳದೇ ಚಿಂತೆ, ಹೊರಡಲು ಅಪ್ಪಣೆ ಕೊಡು ಕೃಷ್ಣ, ನಾನು ಹೋಗೋದಕ್ಕೆ ನಿನ್ನ ಅಪ್ಪಣೆ ಬೇಕು ಕೃಷ್ಣ ಅಂತ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ನಿನ್ನ ಇಷ್ಟದಂತೆಯೇ ಆಗಲಿ, ಹೋಗಿ ಬಾ, ಶುಭವಾಗಲಿ ಗೆಳೆಯ ಅಂತ ಹೇಳ್ತಾನೆ. ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ, ಪರವಾಗಿಲ್ಲ, ನೀನು ಕರೆಯದಿದ್ದರೂ ನಾನೇ ಬರುವೆ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ನಿನ್ನ ಇಷ್ಟದಂತೆಯೇ ಆಗಲಿ, ಸರಿ ಹೋಗ್ಬಾ, ಶುಭವಾಗಲಿ ಗೆಳೆಯ, ನಿನಗೊಳ್ಳೇದಾಗಲಿ. ಅಂದಾಗೆ ನಿನ್ನ ಮನೆಗೆ ನಾನು ಕರೀಲೇ ಇಲ್ಲ, ಪರವಾಗಿಲ್ಲ, ಕರೀಲಿಲ್ಲ ಅಂದರೂ ನಾನೇ ಬರ್ತೀನಿ, ನೀನು ಕರೀದೇ ಇದ್ದರೂ ನಾನು ಬರ್ತೀನಿ ನಿನ್ನ ಮನೆಗೆ ಅಂತ ಹೇಳ್ತಾನೆ. ಆಗ ಸುಧಾಮ, ಅಯ್ಯೋ ನನ್ನ ಮನೆಗೆ ಬೇಡ ಕೃಷ್ಣ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಈಗ ಚಿಂತೆ ಬಿಟ್ಟು ಹೊರಡು, ಒಳ್ಳೆಯದಾಗಲಿ, ಈಗ ನೀನು ಚಿಂತೆ ಬಿಟ್ಟು ಹೋಗು, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ದೃಶ್ಯ 4. ಸುಧಾಮನ ಸುಂದರವಾದ ಮನೆ, ದೂರದಲ್ಲಿ ಮರಗಳು, ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ ಯಾರಿಗೆ ಕಾಣಿಸುತ್ತೆ? ಇಲ್ಲಿಂದ ಕೃಷ್ಣನ ಮನೆಯಿಂದ ಹೊರಟಾಗ ಸುಧಾಮನಿಗೆ ಅವನು ಮನೆ ಹತ್ರ ಹೋದಾಗ ಆ ದೃಶ್ಯವನ್ನು ಕಾಣ್ತಾನೆ. ಏನು ದೃಶ್ಯವನ್ನು ಕಾಣ್ತಾನೆ ಅಂದರೆ, ಸುಧಾಮನ ಸುಂದರವಾದ ಮನೆ ಅಂದರೆ ಅಲ್ಲಿ ಗುಡಿಸಲಿತ್ತಲ್ಲ, ಅಲ್ಲಿ ಸುಂದರವಾದ ಮನೆ, ದೂರದಲ್ಲಿ ಮರಗಳು, ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರೋ ದೃಶ್ಯ ಅವನಿಗೆ ಆ ಸನ್ನಿವೇಶ ಕಾಣಿಸುತ್ತೆ. ಆಗ ಸುಧಾಮ ಹೇಳ್ತಾನೆ, ಆಶ್ಚರ್ಯದಿಂದ ಹೆಂಡತಿಗೆ ಹೇಳ್ತಾನೆ, ನೀವು ಯಾರ ಮನೆಯಲ್ಲಿದ್ದೀರಿ ಅಂತ ಕೇಳ್ತಾನೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ಇದು ನಮ್ಮ ಮನೆ ಕಣ್ರಿ ಅಂತ ಹೇಳ್ತಾಳೆ. ಸುಧಾಮ ಅದಕ್ಕೆ ಹೇಳ್ತಾನೆ, ನಮ್ಮ ಗುಡಿಸಲು ಎಲ್ಲಿ ಅಂತ ಕೇಳ್ತಾನೆ. ನಮ್ಮ ಮನೆ ಗುಡಿಸಲಿತ್ತಲ್ಲ ಅದು ಎಲ್ಲಿ ಅಂತ ಕೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಆ ಗುಡಿಸಲಿನ ಜಾಗದಲ್ಲಿಯೇ ಈ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ. ಆ ಗುಡಿಸಲಿತ್ತಲ್ಲ ಆ ಜಾಗದಲ್ಲಿ ಏನಾಗಿದೆ, ನಮ್ಮ ಮನೆ ನಿರ್ಮಾಣ ಆಗಿದೆ. ಸುಧಾಮ ಹೇಳ್ತಾನೆ, ಅರೆ ನಾನು ಹೋಗಿ ಬರುವುದರೊಳಗೆ ಇದು ಹೇಗೆ ಸಾಧ್ಯವಾಯಿತು ಅಂತ ಹೇಳ್ತಾನೆ. ನಾನು ಹೋಗಿ ಬರೋಷ್ಟರಲ್ಲಿ ಇದೇಗಾಯಿತು, ಇದೇಗೆ ಮನೆ ಕಟ್ಟೋದಕ್ಕಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನಗ್ತಾ ಹೇಳ್ತಾಳೆ, ನಿಮ್ಮ ಮಿತ್ರನ ಕೃಪೆಯಿಂದ ಅಂತ ಹೇಳ್ತಾಳೆ. ಅಂದರೆ ಶ್ರೀಕೃಷ್ಣನ ಕೃಪೆಯಿಂದ, ನಿಮ್ಮ ಸ್ನೇಹದಿಂದ ಈ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಸುಧಾಮ ಹೇಳ್ತಾನೆ ಆಶ್ಚರ್ಯದಿಂದ, ನನ್ನ ಮಿತ್ರ ಶ್ರೀಕೃಷ್ಣನಿಂದ ಅಂತ ಹೇಳ್ತಾನೆ. ಅದಕ್ಕೆ ಹೆಂಡತಿ, ಹೌದು
ಆ ಮಹಾರಾಯ ಶ್ರೀಕೃಷ್ಣನಿಂದಲೇ ಅಂತ ಹೇಳ್ತಾಳೆ. ಅದಕ್ಕೆ ಸುಧಾಮ ಹೇಳ್ತಾನೆ, ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಿಯೇ ಇಲ್ಲ ಅಂತ ಹೇಳ್ತಾನೆ. ನಾನು ಅವನಿಗೆ ಸಹಾಯ ಮಾಡು ಅಂತ ಹೇಳಲೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನಿಜವಾಗಿಯೂ ನೀವು ಕೇಳಲೇ ಇಲ್ವಾ, ನಿಜವಾಗಿಯೂ ಅಂತ ಹೇಳ್ತಾಳೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಸತ್ಯವಾಗಿಯೂ ಅಂತ ಹೇಳ್ತಾನೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ನೀವು ದ್ವಾರಕಾ ನಗರವನ್ನು ತಲುಪಿದ್ರಲ್ಲ, ಆವಾಗಲೇ ಅಲ್ಲಿಂದ ನಮಗೇನು ಒಂದು ದಂಡು ಬಂತು. ಬೇಕಾದ ಎಲ್ಲ ವಸ್ತುಗಳನ್ನು ಕೂಡ ತಂದರು, ಚಕಚಕ ಅಂತ ಮನೆ ನಿರ್ಮಿಸಿದ್ರು, ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಅಂತ ಹೇಳ್ತಾನೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಪರಮಾಶ್ಚರ್ಯ, ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ. ಅಂದರೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ತಿಳ್ಕೊಂಡು ಅವನೆಲ್ಲ ಸಹಾಯವನ್ನು ನನಗೆ ಮಾಡಿದ್ದಾನೆ ಶ್ರೀಕೃಷ್ಣ, ನನ್ನ ಸ್ನೇಹಿತ ಅಂತ ಹೇಳ್ತಾನೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದ್ದೀರಾ, ಅಂದರೆ ನೀವು ತೊಗೊಂಡೋದ್ರಲ್ಲ ಅವಲಕ್ಕಿ, ಅದು ಕೊಟ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಕೊಟ್ಟೆ, ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸ್ದ, ಅಂದರೆ ಅವನು ತುಂಬ ಸಂತೋಷದಿಂದ ತಿಂದ, ಆ ರುಕ್ಮಿಣಿಗೂ ತಿನ್ನಿಸ್ದ ಅಂತ ಹೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಅಬ್ಬಾ, ಬಡವರ ಮನೆ ಅವಲಕ್ಕಿಯನ್ನು ಸಂತೋಷವಾಗಿ ತಿಂದರಲ್ಲ, ಇದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ. ಮತ್ತು ನೀವು ಯಾಕೆ ಸಹಾಯ ಕೇಳಲಿಲ್ಲ ಅಂತ ಕೇಳ್ತಾಳೆ. ಅಬ್ಬಾ, ಬಡವರ ಮನೆ ಅವಲಕ್ಕಿನೂ ಕೂಡ ಸಂತೋಷವಾಗಿ ತಿಂದ್ರಲ್ಲ ಅವರು, ಇದು ನಿಜವಾದ ಸ್ನೇಹ ಮತ್ತು ಅವರ ದೊಡ್ಡ ಗುಣವನ್ನು ತೋರಿಸುತ್ತೆ. ಮತ್ತು ನೀವು ಯಾಕೆ ಸಹಾಯ ಅವ್ರ ಹತ್ರ ಕೇಳಲಿಲ್ಲ ಅಂತ ಕೇಳ್ತಾಳೆ ಸುಧಾಮನ್ನ. ಆಗ ಸುಧಾಮ ಹೇಳ್ತಾನೆ, ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು, ಮತ್ತು ಏನನ್ನೂ ಕೇಳಲು ಮನಸ್ಸಾಗಲಿಲ್ಲ. ಅವನು ಸತ್ಕಾರ ನನಗೆ ಮಾಡಿದ್ನಲ್ಲ, ಅದಕ್ಕೆ ನೋಡಿ ನನ್ನ ಮನಸ್ಸು ಕುಗ್ಗೋಯ್ತು, ನಾಚಿ ಕುಗ್ಗೋಯ್ತು, ಏನು ಮಾಡೋದು, ಮತ್ತು ನಾನು ಅದಕ್ಕೆ ಕೇಳೋದಕ್ಕೆ ಕೂಡ ಮನಸ್ಸಾಗಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನೀವು ಕೇಳಲಿಲ್ಲ ನಿಜ, ಆದರೆ ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯ ಮಾಡಿದ್ದಾರೆ. ನೀನು ಕೇಳಲಿಲ್ಲೇನೋ ನಿಜ, ಆದರೆ ಶ್ರೀಕೃಷ್ಣ ಏನು ಮಾಡ್ದ, ಅವನ ಕರ್ತವ್ಯವನ್ನು ಅವನು ಮಾಡಿದ್ದಾನೆ. ಸುಧಾಮ ಹೇಳ್ತಾನೆ, ಅದಕ್ಕೆ ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಮಕ್ಕಳು ಬರ್ತಾರೆ, ಆಗ ಮಕ್ಕಳ ಆಗಮನ ಆಗುತ್ತೆ. ಆ ದೃಶ್ಯದಲ್ಲಿ ಮಕ್ಕಳ ಆಗಮನ ಆಗುತ್ತೆ. ಮಗಳು ಹೇಳ್ತಾಳೆ, ಅಪ್ಪ, ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ಸರ, ಓಲೆ, ಬಳೆ ಎಲ್ಲ ತೋರಿಸ್ತಾಳೆ. ಆಗ ಮಗ ಹೇಳ್ತಾನೆ, ಇನ್ನೊಬ್ಬ ಮಗ, ಅಪ್ಪ, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾಳೆ. ಅದಕ್ಕೆ ಸುಧಾಮ ಹೇಳ್ತಾನೆ, ನನಗೆ ಬೇಡ, ನೀವೆಲ್ಲ ಧರಿಸ್ಕೊಳ್ಳಿ, ನೀವೆಲ್ಲ ಹಾಕ್ಕೊಳ್ಳಿ, ನನಗೂ ಆ ಕೃಷ್ಣ ದೇವನ ಸ್ನೇಹವೇ ರೇಷ್ಮೆ ಬಟ್ಟೆ, ನನಗೇನು ಆ ಕೃಷ್ಣನ ಸ್ನೇಹ ಇದೆಯಲ್ಲ ಅದೇ ನನಗೆ ರೇಷ್ಮೆ ಬಟ್ಟೆ, ಅವನ ಮಾತೆ ನನಗೆ ಆಭರಣ, ಅವನ ಮಾತೆ ನನಗೆ ಆಭರಣ ಇದ್ದಂತೆ, ಅವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯ, ಅವನಂಥ ಗೆಳೆಯನನ್ನು ನಾನು ಪಡ್ಕೊಂಡಿದ್ದೀನಲ್ಲ ಅದೇ ಧನ್ಯ ಅಂತ ಹೇಳ್ತಾನೆ. ಇಲ್ಲಿಗೆ ಈ ದೃಶ್ಯ ಮುಗಿಯುತ್ತೆ. ಎಲ್ಲರೂ ನರ್ತಿಸುವರು, ಎಲ್ಲರೂ ಖುಷಿ ಆಗ್ತಾರೆ. ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ನರ್ತಿಸುತ್ತಾ ಸಾಗುವರು. ಇಲ್ಲಿಗೆ ಈ ನಾಟಕ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಕವಿ ಪರಿಚಯವನ್ನು ನಿಮಗೆ ತಿಳಿಸಿದ್ದೀನಿ. ದಾಯಾದಿ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು. ಶತಪಥಿಸು ಅಂದರೆ ಹಿಂದಕ್ಕೆ ಮುಂದಕ್ಕೆ ನಡೆದಾಡೋದು. ರಾಜಧರ್ಮ ಅಂದರೆ ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ. ಕಾಲ ಕೂಡಿ ಬರು ಅಂದರೆ ಸಮಯ ಸಂದರ್ಭ ಒದಗಿ ಬರುವುದು. ಗುರುಕುಲ ಅಂದರೆ ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯ ಪಾಠಶಾಲೆ ಆಗಿರುತ್ತಿತ್ತು, ಸೊ ಅದನ್ನು ಗುರುಕುಲ ಅಂತ ಇದ್ದರು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಪಾಠವನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟು ಸಾಕು.